ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಬಳ್ಳಾರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಮನೆ ಮೇಲೆ ಈಗ ದಾಳಿ ನಡೆದಿರುವಂಥದ್ದು. ಅಂದರೆ ಸುಮಾರು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂಥ ಬಿ ನಾಗೇಂದ್ರ ಅವರ ಮನೆ ಮೇಲೆ ಕೂಡ ಈಗ ದಾಳಿಯನ್ನು ನಡೆಸಿರುವಂಥದ್ದು. ಸುಮಾರು 4 ತಂಡಗಳ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಅಂದರೆ ನೆಹರು ಕಾಲೋನಿಯಲ್ಲಿರುವಂಥ ನಾಗೇಂದ್ರ ಅವರ ಕಚೇರಿ ಹಾಗೆ ಅವರ ನಿವಾಸದ ಮೇಲೆ ಕೂಡ ಈಗ ದಾಳಿಯನ್ನು ನಡೆಸಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅದರಲ್ಲೂ ಕೂಡ ಏನು ನಾಗೇಂದ್ರ ಅವರ ಮನೆಯಲ್ಲಿ ಇರ್ತಕ್ಕಂಥ ಏನು ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮತ್ತು CC ದೃಶ್ಯಾವಳಿಗಳನ್ನು ಆಧರಿಸಿ ಕೆಲವೊಂದಿಷ್ಟು ದಾಖಲಾತಿಗಳ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಜೊತೆಗೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಏನು ಇಡಿ ಅಧಿಕಾರಿಗಳ ತಂಡ ಈ ಒಂದು ಮನೆ ಮತ್ತು ಕಚೇರಿಯಲ್ಲೂ ಕೂಡ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ಹೈದರಾಬಾದ್ನಿಂದ ಬಳ್ಳಾರಿಗೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಏನು ಇಡಿ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಯಾರ ಮೂಲಕ ಯಾರ ಅಕೌಂಟ್ಗಳಿಗೆ ಹಣ ಹೋಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ತಲಾಶೆನ ನಡೆಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ಏನು BJP ನಾಯಕರು ಸಾಕಷ್ಟು ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಅಂದರೆ ನಾಗೇಂದ್ರ ಅವರ ಆಪ್ತರಿಗೂ ಕೂಡ ಈ ಒಂದು ಹಣ ವರ್ಗಾವಣೆ ಆಗಿದೆ. ಜೊತೆಗೆ ಬಳ್ಳಾರಿಯ ಮದ್ಯದಂಗಡಿ ಮತ್ತು ಚಿನ್ನದಂಗಡಿ ಸೇರಿದಂತೆ ಹಲವೆಡೆ 25 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾ ಇದ್ರು. ಜೊತೆಗೆ ನಾಗೇಂದ್ರ ಅವರ ಬಂಧನ ಆಗಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಜಿ ಸಚಿವ ಬಿ ರಾಮ್ಲು ಅವರು ಕೂಡ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ರು. ಈಗ ಇನ್ನೊಂದು ಕಡೆ ಸಾಕಷ್ಟು ಅಂದರೆ ಈ ಒಂದು ಮನೆಯಲ್ಲಿ ಇರ್ತಕ್ಕಂಥ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡ್ತಿರುವಂಥದ್ದು. ಜೊತೆಗೆ ಮನೆ ಕೆಲಸದವರ ಸಹಾಯದಿಂದಲೂ ಕೂಡ ಏನು ಈ ದಾಖಲಾತಿಗಳನ್ನು ಪರಿಶೀಲನೆಯನ್ನು ನಡೆಸುವಂಥ ಒಂದು ಕೆಲಸಕ್ಕೂ ಕೂಡ ಇಡಿ ಅಧಿಕಾರಿಗಳ ತಂಡ ಮುಂದಾಗಿದೆ. ಯಾಕಂತ ಹೇಳಿದ್ರೆ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಏನು ಆಪ್ತರನ್ನ ಭೇಟಿ ಆದಂಥ ಒಂದು ಮಾಹಿತಿ ಕೂಡ ಶಂಕೆ ಕೂಡ ಈಗ ಇಡಿ ಅಧಿಕಾರಿಗಳಿಗೆ ಇರುವಂಥದ್ದು. ಇನ್ನೊಂದು ಕಡೆ ಇಡಿ ಅಧಿಕಾರಿಗಳ ತಂಡ ಇಡಿ ಏನು ಬೆಳಗ್ಗೆಯಿಂದಲೂ ಕೂಡ ಇಂಚಿಂಚು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ಬೆಂಗಳೂರು ಸೇರಿದಂತೆ ಹಲವೆಡೆ ನಾಗೇಂದ್ರ ಅವರ ಆಪ್ತ ವಲಯವನ್ನ ಕೂಡ ಈಗ ಯಾರ್ಯಾರಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ನಾಗೇಂದ್ರ ಅವರಿಗೆ ಈ ಹಿಂದೆ ಕೂಡ ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನು ಮಾಡಿಸಿದ್ರು. ಅಂದರೆ ಅಕ್ರಮ ಏನು ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2011ರಲ್ಲೂ ಕೂಡ ಏನು ನಾಗೇಂದ್ರ ಅವ್ರನ್ನ ಕೂಡ ಇಡಿ ಅಧಿಕಾರಿಗಳು ತಲಾಶೆನ ನಡೆಸಿತ್ತು. ಜೊತೆಗೆ CBI ತನಿಖೆಗೂ ಕೂಡ ಒಳಕೊಟ್ಟಿದ್ರು. ಆದರೆ ಈ ಪ್ರಕರಣದಲ್ಲಿ ಅಂದರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಒಂದು ಮಾಹಿತಿಯನ್ನು ಬಳ್ಳಾರಿಯಲ್ಲೂ ಕಲೆ ಹಾಕುವಂಥ ಒಂದು ಕೆಲಸವನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಮುಂದಾಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ನಿನ್ನೆ SIT ಅಧಿಕಾರಿಗಳು ಕೂಡ ನಾಗೇಂದ್ರ ಅವರಿಗೆ ನೋಟಿಸನ್ನು ನೀಡಿ ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಎಲ್ಲೋ ಒಂದು ಕಡೆ ಈ ನಾಗೇಂದ್ರ ಅವರ ಮನೆ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಕಡೆ ಸಂಕಷ್ಟ ನಾಗೇಂದ್ರ ಅವರಿಗೆ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಮತ್ತೊಂದು ಕಡೆ ಈಗ ಇರುವಂಥ ಆಪ್ತರ ಅವರ ಬಳ್ಳಾರಿಯಲ್ಲಿ ಯಾರ್ಯಾರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅವರ ನಾಗೇಂದ್ರ ಅವರ ಆಪ್ತರಿಗೂ ಕೂಡ ಈಗ ಡವಡವ ಶುರುವಾಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.